ಪುತ್ತೂರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಾಗ ಪ್ರಥಮ ಕಹಳೆಯವರ ಜೊತೆಗೆ ನಾನು ಅಶೋಕ್ ಕುಮಾರ್ ರೈ ಸರ್ ಅವರ ಕಂಡಿದ್ದೇನೆ. ಶಾಸಕರಾಗಿ ವಿಧಾನಸಭೆ ಪ್ರವೇಶಿಸಿದ್ದಕ್ಕಿಂತ ಹೆಚ್ಚು ನಾನು ಅವರನ್ನು ಕಂಡಿದ್ದೇನೆ. ಅವರ ರಾಜಕೀಯ ಮುಖವನ್ನು ಹೇಳುವುದಿಲ್ಲ, ನನಗೆ ಆಸಕ್ತಿಯ ಕ್ಷೇತ್ರವಲ್ಲ ಅದು. ವಂಡರ್ಫುಲ್ ಸಾಮಾಜಿಕ ಕಳಕಳಿಯ ಪ್ರಜ್ಞೆಯ ವ್ಯಕ್ತಿತ್ವ ಅಶೋಕ್ ಕುಮಾರ್ ರೈಗಳದ್ದು. ಪಕ್ಷ ಯಾವುದೇ ಇರಲಿ, ನಮಗೆ ಸಂಬಂಧಪಟ್ಟದಲ್ಲಿ ಯಕ್ಷಗಾನದವರಿಗೆ ನಾವು ಇವತ್ತು ರಾವಣ ಮಾಡಿದವ ನಾಳೆ ರಾಮ ಮಾಡೋದು, ರಾಮ ಮಾಡಿದರೆ ರಾವಣನನ್ನು ಕೊಲ್ಲೋದು, ರಾವಣ ಮಾಡಿದವ ರಾಮನನ್ನು ಹೆಂಡತಿಯನ್ನು ಕದ್ಕೊಂಡು ಹೋಗೋದು. ಯಕ್ಷಗಾನದಲ್ಲಿ ಹಾಗೆ. ಮತ್ತು ನಮ್ಮಲ್ಲಿರುವಂಥ ಕಬ್ಬಿಣದ ಬಿಲ್ಲೋ ಬಾಣವನ್ನು ಬಿಟ್ಟಿದ್ದೇನೆ ಅಂತ ಪುನಃ ತೆಗೆದೊಳಗಿಡೋದು ಅಷ್ಟೇ. ಆದರೆ ಸಮಾಜವನ್ನು ಸಶಕ್ತಗೊಳಿಸುವಲ್ಲಿ ಶಿಕ್ಷಣ, ಆರೋಗ್ಯ, ಧಾರ್ಮಿಕ, ಸಾಮಾಜಿಕ 4 ಸ್ತರದಲ್ಲಿ ಅವರ ಉದ್ಯಮದಲ್ಲಿ ಬಂದ ಲಾಭವನ್ನು ವಿತರಿಸುವ ಕ್ರಮ ಉಂಟು ಅಶೋಕ್ ಕುಮಾರ್ ರೈಗಳದ್ದು. ಗ್ರೇಟ್ ಸರ್. ಅದನ್ನು ನಿಮ್ಮನ್ನು ಹೊಗಳಿ ನಾನು ಇನ್ನೊಂದು ಸಪ್ತಾಹಕ್ಕೆ ಆಲೋಚನೆ ಮಾಡೋದು, ನಿಮ್ಮತ್ತ ಅಪ್ಲಿಕೇಶನ್ ಇಡೋದಲ್ಲ. ನಾನು ಅದನ್ನು ಕೇಳಿದ್ದೇನೆ ಅನೇಕ. ಅದಕ್ಕಾಗಿ ಒಂದು ವಿಶೇಷ ಕಾರ್ಯಕ್ರಮ ಇಲ್ಲಿ ಸಮಾಜಕ್ಕೆ ವಿತರಣೆ ಮಾಡುವಂತಹದ್ದು. ಇದು ತೀರಾ ವಿರಳ ಸಂಗತಿ ಮತ್ತು ತುಂಬ ಕಷ್ಟವುಂಟು. ತುಂಬ ಅಪ್ಲಿಕೇಶನ್ ಬರುವಂತಹದ್ದು, ಅದಕ್ಕೆ ಇನ್ಫ್ಲುಯೆನ್ಸ್ ಬರುವಂತಹದ್ದು. ಇನ್ಫ್ಲುಯೆನ್ಸ್ ಮಾಡುವವನು ಇನ್ನೊಂದು ಇಂತಹ ಕಾರ್ಯಕ್ರಮ ಮಾಡುವವನೇ, ಅವ ಮಾಡೋದಿಲ್ಲ. ಎಂಚಲ ಇರು ನಾವೊಂದುಳ್ಳ ಅಂತ ಹಾಗೆ ಆ ಥರ ಅದರಲ್ಲಿ ಪಕ್ಷ, ತರತಮ ಮತ್ತು ಜಾತಿ ಎಲ್ಲ ಯಾವುದೂ ಇಲ್ಲ. ಮತ್ತು ಅದರಲ್ಲಿ ಪುನಃ ಇಲ್ಲ, ಬಂದವರಿಗೆ ಎಲ್ಲ. ಈ ದೊಡ್ಡ ಕೆಲಸವನ್ನು ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ ಅಶೋಕ್ ಕುಮಾರ್ ರೈಗಳು. ನನಗೆ ಕೆಲವೊಮ್ಮೆ ಆಶ್ಚರ್ಯ ಆಗ್ತದೆ, ಈ ಪುಣ್ಯಾತ್ಮ ರಾಜಕೀಯಕ್ಕೆ ಯಾಕೆ ಬಂದರು ಅಂತ. ಯಾಕೆಂದರೆ ಜಾತಿ ಗಣತೆಯನ್ನು ನೋಡಿ ಟಿಕೆಟ್ ಕೊಡುವ ಕಾಲಕ್ಕೆ ಬಂದು ನಿಂತು ನೋಡಿ ರಾಜಕೀಯ. ಇವರಿಗೆ ಅದು ಬೇಡ, ಯಾಕೆಂದರೆ ಇವರು ಸರ್ವಾಧರಣೀಯರು ಮತ್ತು ಇವರು ಒನ್ ಇನ್ ಆಲ್, ಆಲ್ ಇನ್ ಒನ್. ನಾನು ಆಗ ಹೇಳಿದಾಗೆ ಈ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ನಾವಂದರೆ ಆನ್ಲೈನ್ ಉಂಟು, ಮೆಸೇಜ್ ಪಾಡ್ನೆ ಶುರುವಾತ ಜ ಅಂತ ಹೆಂಗೆ ಐಕೂತರ ಕೊರದೆ ಬಚ್ಚಂಡೆ. ಇವರು ಹೊರಡುವಾಗ ಅಲ್ಲಿ ಜನ ಸುತ್ತು ನಿಲ್ಲೋದು, ಇಂಥದ್ದು ಈ ಕ್ಷೇತ್ರ ಹಾಗೆ. ಆದರೆ ಯಾವ ಈಗೋ ಇಟ್ಟುಕೊಳ್ಳದೆ ಅವರು ನೇರ ನಮ್ಮ ಜೊತೆಗೆ ಬಂದಿದ್ದಾರೆ. ಒಂದು ವಾರ ನೀವು ಸಮಯ ಇದ್ದಾಗ ಒಮ್ಮೆ ಬಂದು ಹೀಗೆ 5 ನಿಮಿಷ ಕೂತು ಹೋಗಿ ಸರ್, ನಮಗೆ ಒಂದು ಬೂಸ್ಟ್ ಕೊಟ್ಟಾಗೆ, ಬಿ ಕಾಂಪ್ಲೆಕ್ಸ್ ಕೊಟ್ಟಾಗ ಆಗ್ತದೆ.